ನನ್ನ ಹೆಸರು ಜಲಜಾಕ್ಷಿ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಇದೇ ಫಸ್ಟ್ ಟೈಮ್ ಬಂದಿರೋದು. ನನ್ನ ಮಗ ಮಾತಾಡ್ತಾನೆ ಈಗ 6 ವರ್ಷ, ಬಟ್ ಕ್ಲಿಯರಾಗಿ ಮಾತಾಡಲ್ಲ. ಅದಕ್ಕಾಗಿ ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಹೇಳಿದ್ರು, ಇಲ್ಲಿ ಬಂದು ಗಂಟೆ ಕೊಡ್ತಾರೆ, ಅದರಲ್ಲಿ ನೀರು ಕುಡಿಸಿದ್ರೆ ಮಾತು ಏನೇ ಸ್ಪಷ್ಟತೆ ಬರುತ್ತೆ ಅಂತ. ಹಂಗಾಗಿ ಬಂದ್ವಿ. ಆಮೇಲೆ ಇಲ್ಲಿ ಶಾಸ್ತ್ರ ಹೇಳ್ತಾರೆ. ನಾನು ಒಳಗಡೆ ಹೋಗಿ ಕೂತ್ಕೊಂಡೆ ಅಷ್ಟೇ, ಬಟ್ ಅವರೇ ಎಲ್ಲ ಹೇಳಿದ್ರು. ನಾನೇನು ನನ್ನ ಮನಸ್ಸಲ್ಲಿ ಏನು ಪ್ರಶ್ನೆಗಳನ್ನ ಅಂದ್ಕೊಂಡು ಕೂತಿದ್ದೆ ಅದನ್ನೆಲ್ಲ ಅವರೇ ಹೇಳಿದ್ರು. ಪಾಸಿಟಿವ್ ಅನ್ನಿಸ್ತು. ಅಮ್ಮ ಅನ್ನೋರನ್ನ ದರ್ಶನ ಮಾಡಿ ತುಂಬ ಖುಷಿ. ಬರೋಂಥ ಭಕ್ತಾದಿಗಳಿಗೆ ಏನು ಹೇಳ್ತಾರೆ? ಬನ್ನಿ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದು ಅವರ ಇಂಟೆನ್ಷನ್ನು. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಬನ್ನಿ, ಅಮ್ಮನವ್ರ ದರ್ಶನ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ. ನನ್ನ ಹೆಸರು ಪದ್ಮ ಅಂತ. ನಾವು ಶ್ರೀರಂಗಪಟ್ಟಣದ ಚೆನ್ಗಲಿಂದ ಬಂದಿರೋದು. ನಾವು ಮೊದಲೊಂದು ಸಲ ಬಂದು ಅಲ್ಲಿ ಒಳಗಡೆ ಶಾಸ್ತ್ರ ಕೇಳಿದ್ದು. ಅವರು ಏನಾಗಬೇಕು ಅಂತ ತೀರ್ಪು ಬಗ್ಗೆ ಕೇಳಿದ್ದು. ಅದು ನಮಗೆ ಅಲ್ಲಿ ಅರ್ಕೆ ಕಟ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾವು ಅರ್ಕೆ ಕಟ್ಕೊಂಡು ನಮ್ಗೆ ಒಳ್ಳೇದಾಯಿತು. ಈಗ ನಮ್ಮ ಮಗಳು ನಾನು ನೋಡಲೇಬೇಕು ಅಂತ ಹಠ ಮಾಡೋದು, ಅದಕ್ಕೆ ಅವಳನ್ನ ಕರ್ಕೊಬಂದಿದ್ದೀವಿ. ನಾವು ಹೇಳ್ದಂಗೆ ಅಮ್ಮನ ಹತ್ರ ಒಳ್ಳೇದಾಗಿ ಅವಳು ಮದುವೆಯಾಗಿ ಅವಳು 5 ತಿಂಗಳು ಪ್ರೆಗ್ನೆಂಟು. ಚೆನ್ನಾಗಿದೆ. ದೇವಸ್ಥಾನ ತುಂಬ ಇನ್ನೂ ಅನುಕೂಲವಾಗಿ ಇದಾಗಬೇಕು, ಒಳ್ಳೇದಾಗಬೇಕು. ಬರೋ ಜನ ಎಲ್ಲ ಅದಕ್ಕೆ ಭಕ್ತಿಯರೆಲ್ಲ ಅದಕ್ಕೆ ತುಂಬ ಹಾರೈಸ್ಕೊಂಡು ಹೋಗಿ ಒಳ್ಳೇದಾದ್ರೇ ಅವರೇ ಬಂದು ಏನು ಮಾಡಬೇಕು, ಅದು ನಮ್ಮವ್ವ ತಾಯಿ ಮಾಡಬೇಕು. ಮತ್ತು ತೀರ್ಥ ಸ್ನಾನ ಬಸವಣ್ಣನ ಬಗ್ಗೆ ಎಲ್ಲ ಏನು? ನಾವು ಬಸವಣ್ಣನ ಬಗ್ಗೆ ಏನು ಕೇಳಿಲ್ಲ ಸರ್. ಅದು ನಾವು ಇವತ್ತೇ ಬಸವಣ್ಣ ಅಂದರೆ ನಾವು ಟಿ ವಿಲಿ ನೋಡ್ತಿದ್ದೋ, ಇವತ್ತು ನಾವು ಕಣ್ಣಾರೆ ನೋಡಿದ್ದೀವಿ. ಏನೋ ತುಂಬ ಒಳ್ಳೇದು ಮಾಡಲಿ ಅಷ್ಟೇ. ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತೀವಿ? ಏನು ಹೇಳ್ತೀವಿ ಅಂದರೆ ಬರೋರೆಲ್ಲ ಬಂದು ಒಳ್ಳೇದಾಯ್ತದೆ, ಬರಬೇಕು. ಒಳ್ಳೇದಾದ್ಮೇಲೆ ಅಮ್ಮನಿಗೆ ಏನು ಅರ್ಕೆ ಮಾಡ್ಕೊತೀವಿ ನಾವು ಅದನ್ನು ತೀರಿಸ್ಬೇಕು. ನಾವು ಈಗಲೂ ಒಂದು ಅರ್ಕೆ ಮಾಡ್ಕೊಂಡಿದ್ದೀನಿ. ಅದು ಒಳ್ಳೇದಾದ್ಮೇಲೆ ತಕ್ಷಣ ಬಂದು ನಾನು ಏನು ಮಾಡಬೇಕು ನಾನು ಅಮ್ಮಂಗೆ ಮಾಡ್ತೀನಿ ಸರ್. ಥ್ಯಾಂಕ್ಸ್ ಸರ್. ನಮ್ಮ ಹೆಸರು ಪಾಂಡುಪುರ. ಒಳ್ಳೆ ಇದು ಪರವಾರ್ಪುಂದಂತ ದೇವರು ಗೊತ್ತಾಯಿದ್ವಿ. ನಾವು 2 ಸಲ ಬಂದಿದ್ದೀವಿ. ಒಳ್ಳೇದಾಯ್ತೈತೆ. ಮುಂದಕ್ಕೆ ಹೆಂಗೆ ತಾಯಿ ಒಳ್ಳೇದು ಮಾಡ್ತಾಳೆ. ಬರೋಂಥ ಭಕ್ತಾದಿಗಳಿಗೆ ಏನು ಹೇಳ್ತೀವಿ? ಅಕ್ಕಪಕ್ಕದವ್ರನ್ನೂ ಕರ್ಕೊಂಡು ಬರ್ತಾಯಿದ್ದೀವಿ. ಇವಾಗ ನಾವು ಬಂದಿದ್ದರೆ ಇವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಅಕ್ಕಪಕ್ಕದವ್ರಿಗೆ ಹೇಳ್ಕೊಂಡು ಭಕ್ತಾದಿಗಳಿಗೆ ಕರ್ಕೊಂಡ್ಬರ್ತೀವಿ. ಓಕೆ. ನಿಮ್ಮ ಹೆಸರು? ನನ್ನ ಹೆಸರು ಬೇಬಿ ಅಂತ. ಎಲ್ಲಿಂದ ಬಂದಿರೋ? ನಾವು ಪಾಂಡವಪುರದಿಂದ. ಹೇಳಿ ಅಮ್ಮ, ದೇವಸ್ಥಾನದ ಬಗ್ಗೆ. ನಮಗೆ ಗೊತ್ತಿರಲಿಲ್ಲ ಸರ್. ನಾವು ಇವಾಗ ಮೊಬೈಲಲ್ಲಿ ನೋಡಿದ್ವಿ ಮೊನ್ನೆ ಎಲ್ಲ, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಇಲ್ಲಿ ದೇವಸ್ಥಾನ ಪವರ್ಫುಲ್ ಆಗಿದೆ, ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ನಾವು ಇವತ್ತೇ ಫಸ್ಟ್ ಬಂದಿರೋದು. ಮಲಗಿದ್ವಿ, ಬಸವ ದಾಟ್ತು. ಕೈಗೆ ಕಾಲು ಪಾದ ಕೇಳಿದ್ವಿ. ಕಾಲು ಬಸವನೂ ಕಾಲು ಕೊಡ್ತು. ಏನು ಬಸವನು ನೋಡೋಣ ಮುಂದೆ ತಾಯಿ ಏನು ದರ್ಶನ ಕೊಟ್ಟಣ, ನೋಡೋಣ ಏನಿದೆಯಾ ದೈವಶಕ್ತಿ ಏನಿದೆಯಾ ಅದರಂತೆ ನಡೀತೀವಿ. ಬರೋಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರಾ? ಎಲ್ಲರಿಗೂ ಇದೇ ಥರ ನಮ್ಮ ಥರನೇ ನಂಬಿಕೆ ಇಟ್ಟು ಬಂದರೆ ತಾಯಿ ಒಳ್ಳೇದು ಮಾಡಲಿ ಅನ್ನೋದೊಂದು ಭರವಸೆ ಸರ್. ಅಷ್ಟು ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ವಿಶೇಷ ಪೂಜೆ ಇತ್ತು. ಹೌದು ಸರ್. ಇನ್ನು ಮಂಗಳವಾರ ವಿಶೇಷ ಪೂಜೆ ಅಂದ್ಕೊಂಡೆ ನಾವು ಬಂದ್ವಿ ಸರ್. ಮತ್ತು ಅಮಾವಾಸ್ಯೆ ವಿಶೇಷ ಪೂಜೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಅಮಾವಾಸ್ಯೆ ಇದೆಯಂತೆ. ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ವಿಶೇಷ ಪೂಜೆ ಇದೆ. ಅರಳಿ ಎಲೆಯಲ್ಲಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬರೆದು ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಾವು ನಂಬಿಕೆ ಇಟ್ಟು ಭರವಸೆಯಿಂದ ಬಂದಿದ್ದೀವಿ. ಆ ತಾಯಿ ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ನಿಮ್ಮ ಪಾಂಡವಪುರದಲ್ಲಿ ದೇವಸ್ಥಾನ ಇದೆ, ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿಯಾಗುತ್ತೆ ಸರ್. ಅಂದರೆ ನಮ್ಮ ಪಾಂಡವಪುರ ಸುತ್ತಮುತ್ತ ಮೇಡಲ್ಲಿ ಇಷ್ಟು ಹತ್ತಿರ ಇದೆಯಲ್ಲ, ಅದರಿಂದ ತುಂಬ ಖುಷಿಯಾಗುತ್ತೆ. ನೋಡೋಣ ತಾಯಿ ಭರವಸೆ ಅಕ್ಕಪಕ್ಕ ಮನೆಯವ್ರಿಗೂ ಹೇಳ್ತೀವಿ, ಹೇಳೋಣ ನಮಗೊಂದು ತಾಯಿ ಒಳ್ಳೇದು ಮಾಡಿದ್ರೆ ನಮ್ಗೆ ಹಿಂಗೆ ಒಳ್ಳೇದಾಗಿದೆ ಬನ್ನಿ ಕರ್ಕೊ ಹೋಗೋಣ ಅಂತ ನಾವು ಹೇಳಿ ಇದು ಮಾಡ್ತೀವಿ ಸರ್, ಸಪೋರ್ಟ್ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಬಂದಿರೋದು? ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಮ್ಮ ಯಜಮಾನ್ರು ನಮ್ಮ ಮೈದ್ನ ಕಾಣೆಯಾಗಿದ್ದಾರೆ, ಅದಕ್ಕೋಸ್ಕರ ಬಂದಿದ್ದೀವಿ. ಆ ತಾಯಿಯಿಂದ ಬಂದರೆ ಒಳ್ಳೇದಾಗ್ತದೆ. ಏನು ಹೇಳ್ತೀರಾ ಬರೋಂಥ ಭಕ್ತಾದಿಗಳಿಗೆ? ಬಂದರೆ ನಮಗೆ ಒಳ್ಳೇದಾದ್ರೆ ಅವ್ರಿಗೂ ಒಳ್ಳೇದಾಯ್ತು ಅಂತ ಕರ್ಕೊಂಬರ್ತೀವಿ. ಇವಾಗ ಅವರು ನಿಮ್ಮ ಬಾಮೈದ ಅವರು ಮೈದಾ ಸಿಗ್ತಾರೆ ಅಂದ್ಕೊಳ್ಳಿ, ಕರ್ಕೊಬರ್ತೀರಾ ಇಲ್ಲಿಗೆ? ಕರ್ಕೊಂಬರ್ತೀವಿ. ಸಿಕ್ಕಿದ್ರೆ ಕರ್ಕೊಂಬರ್ತೀವಿ. ವಿಜಯಕಳ್ಳಿ ದೇವ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಫಸ್ಟ್ ಟೈಮ್ ಬಂದಿದ್ದೀವಿ. ಓಕೆ. ಹಾಂ. ಉಳ್ಳಮ್ಮ ಅಂತ, ನಮ್ಮ ಯಜಮಾನ್ರ ಹೆಸರು ವೆಂಕಟೇಶ ಅಂತ. ಗಾರೆ ಕೆಲಸಕ್ಕೆ ಹೋದವರು ವಾಪಸ್ ಬಂದಿಲ್ಲ. ಅದಕ್ಕೋಸ್ಕರ ಈ ದೇವ್ರ ಹತ್ರ ಬಂದು ಬೇಡಿಕೊಂಡಿದ್ದೀವಿ. ಬರುತ್ತಮ್ಮ ಸ್ವಲ್ಪ ದಿನದ ಒಳಗೆ ಅಂತ ಹೇಳಿದ್ದಾರೆ. ನೋಡ್ಬೋದು. ಏನು ಅನಿಸ್ತು ಇವತ್ತು ಬಸವಣ್ಣನ ಬಗ್ಗೆ ನೋಡಿದಾಗೆಲ್ಲ? ಚೆನ್ನಾಗಿ ಅನಿಸ್ತು. ಪಾದ ಇಟ್ಟರು, ಬರುತ್ತಮ್ಮ ಏನು ತೊಂದರೆ ಇಲ್ಲ, ಯಾವುದೋ ತೊಂದರೆ ಸಿಗಕ್ಕಿದ್ದಾರೆ ಅಂತ ಹೇಳಿದ್ರು. ನೋಡೋದು. ಮನೆ ಬಿಟ್ಟು ಹೋಗಿದ್ರಾ? ಮನೆ ಬಿಟ್ಟು ಗಾರೆ ಕೆಲಸಕ್ಕೆ ಹೋದಾರ ಅವರು. ಮನೆ ಬಿಟ್ಟು ಎಷ್ಟು ತಿಂಗಳಾಯ್ತಮ್ಮ? 15 ದಿನ ಆಗಿತ್ತು. ಇನ್ನೂ ಬಂದಿಲ್ಲ. ಅದಕ್ಕೆ ನಾವು ಮೊಬೈಲೆಲ್ಲ ನೋಡಿ ಬಂದ್ವಿ. ನಮಗೂ ಚೆನ್ನಾಗಿ ಅನಿಸುತ್ತೆ. ಮುಂದೆ ನೋಡೋಣ. ಬಂದರೆ ಏನು ಕೊಡ್ತೀರಮ್ಮ? ನಮ್ಮ ಕೈಗಾದಂಗೆ
ನಮ್ಮ ಭಕ್ತಿಯಿಂದ ನಾವೇನಾದರೂ ಕೊಡ್ತೀವಿ. ಬೇರೆ ಭಕ್ತಾದಿಗಳಿಗೆ ಕರ್ಕೊಬರ್ತೀರಾ ನಾವು ಕರ್ಕೊಂಬರ್ತೀವಿ. ನಮ್ಮ ಸುತ್ತಮುತ್ತ ಇರೋ ನಮಗೆ ಒಳ್ಳೇದಾಗಿತ್ತು ಬರ್ರಿ ಅಂತ ನಾವು ಕರ್ಕೊಂಬರ್ತೀವಿ. ತಮ್ಮ ಹೆಸರು ಹೇಳಿ. ಎಲ್ಲಿಂದ ಬಂದಿದ್ದಾರೆ? ಕನಕಪುರ ರೋಡ್ ಅಲ್ಲಿ ಆರೋಳಿ ಪಕ್ಕ. ಆರೋಳಿ. ಏನಿಸ್ತದೆ ಸರ್ ದೇವಸ್ಥಾನ ಬಂದಿದ್ದು? ಬಂದಿದ್ದೀವಿ, ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು. ನೋಡೋಣ, ಭಸ್ಮ ಬಲದಲ್ಲಿ ಇಟ್ಟಿದ್ದೀವಿ, ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅದು ಮುಂದೆ ನೋಡೋಣ. ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತೀವಿ? ಅದೇ ಒಳ್ಳೆಯದಾಗಬೇಕು. ಎಲ್ಲ ಜನ ಹೇಳ್ತಾರೆ ಆಗಿದೆ ಅಂತ. ಈ ಥರ ಮೂಕ ಅದಕ್ಕೆ ಭಾಷೆ ಬರೋಲ್ಲ, ನಿಜ ಬಸ್ಸಲ್ಲಿಟ್ಟು ಏನೋ ಒಂದು ಕೋರ್ಕೊಂಡು ಎಲ್ಲ ಅದಕ್ಕೆ ತುಂಬ ಸಂತೋಷ ಆಯಿತು. ಒಳ್ಳೆಯದಾಗಲಿ. ಓಕೆ. ಎಲ್ಲರಿಗೂ ನಮಸ್ಕಾರ. ಚಾಮರಾಜೇಶ್ವರಿ ಎಲ್ಲರೂ ಒಳ್ಳೇದು ಮಾಡ್ತೀವಿ. ಸ್ವಲ್ಪ ಜೋರಾಗಿ ಮಾತಾಡಿ. ಮತ್ತು ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು. ಬಂದ ದಿನವೇ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಮತ್ತೆ ಬರಬೇಕು, ಮತ್ತು ನನ್ನ ಕುಟುಂಬದವರು ಎಲ್ಲರನ್ನೂ ಕರ್ಕೊಂಡು ಬರಬೇಕು ಅನ್ನಿಸ್ತಾ ಇದೆ. ಆದ್ದರಿಂದ ದಯವಿಟ್ಟು ಭಕ್ತಾದಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ತಾಯಿ ಚಾಮುಂಡೇಶ್ವರಿ ತಾಯಿ ನಂಬಿ ಬಂದು ಎಲ್ಲರೂ ಒಂದು ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ. ನಾನು ಮೊದಲನೇ ದಿನವೇ ನನ್ನ ಮೈ ರೋಮಾಂಚನ. ಇನ್ನೂ ಮತ್ತೆ ಬರಬೇಕು ಅನ್ನಿಸ್ತಾ ಇದೆ. ತಾಯಿ ಎಲ್ಲರಿಗೂ ಒಳ್ಳೆಯದು. ಸರ್, ಬಸವಣ್ಣನ ದಾಟಿಸೋದು ಇರಬೇಕು, ಪಾದ ಇಡೋದು ಇರಬೇಕು, ಏನಂತೀರ? ತುಂಬ ಒಳ್ಳೆಯದಿದೆ. ಈಗ ನಾನು ಫಸ್ಟ್ ಟೈಮ್ ಬಂದಾಗೆ ಬಸವಣ್ಣನ ದಾಟಿಸಿದ್ರಲ್ಲಿ ನಮ್ಮಪ್ಪ ದಾಟಿದ ಮೇಲೆ ಮೈ ಎಲ್ಲ ಒಂಥರ ಹಗುರ ಆಯ್ತಾ ಇದೆ. ಮತ್ತು ನಾವು ಪಾದ ಕೇಳಬೇಕು ಅಂದ್ಕೊಂಡು ಅದರಲ್ಲಿ ನನ್ನ ಮಗಳಿಗೆ ತೊಂದರೆ ಇರೋದ್ರಿಂದ ಮಗಳು ಕರ್ಕೊಂಡ್ಬರ್ಬೇಕು, ನನ್ನ ಕುಟುಂಬನೂ ಕರ್ಕೊಂಡು ಬರಬೇಕು ಅಂದ್ಕೊಂಡು ನಾನು ತಾಯಿಲಿ ಬೇಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಶುಕ್ರವಾರ ಖಂಡಿತ ನಾನು ಬಂದು ಹೋಗ್ತೀನಿ. ಓಕೆ ಸರ್. ఫస్ట్ యువర్ నేమ్ టెల్ మీ ఫస్ట్ నేమ్. నా పేరు రమేష్. हाँ। హైదరాబాద్ నుంచి వచ్చాను నేను. ఇది ఇన్స్టాలో చూసి వైరల్ అవుతున్న రీల్స్ ఇక్కడ శాస్త్రం బాగా చెప్తున్నారంటే దాని గురించి తెలుసుకొని బాగా జరుగుతుందని నమ్మకంతో ఇక్కడ అమ్మవారి ఆలయానికి వచ్చాను. ఇక్కడ మొహం చూసే చెప్పేశారు గురుగారు ఏంటి ఏ ప్రాబ్లమ్స్ ఉన్నాయి అవన్నీ. దానికి పరిహారం కూడా చెప్పారు నెక్స్ట్ టైం వచ్చినప్పుడు చేసుకోవడానికి. ఇక్కడ వాతావరణం కూడా చాలా బాగుంది. టెంపుల్ కానీ వీళ్ళ మేనేజ్మెంట్ కానీ చాలా బాగా సహకరిస్తున్నారు. కాకపోతే దూరం నుంచి ఉంది, ఇక్కడ దగ్గర వచ్చిన వాళ్ళకి చాలా అనుకూలం. మేము కూడా చాలామందికి చెప్తాం అక్కడికి వెళ్ళాక. ఇక్కడ అన్ని కోరికలు నెరవేరేటట్లు చాలామంది కూడా ఉన్నారు, ఇక్కడ జరుగుతున్నాయి కూడా. ఇక్కడ మళ్ళీ స్పెషల్గా ఏంటంటే బసవన్న గారు ఉన్నారు, వాళ్ళు పైనుంచి దాటిచ్చి చేసి అక్కడ మనం కోరుకునే కోరికల్ని నెరవేర్చడానికి ఇక్కడ చెప్తున్నారు. అమ్మవారి అనుగ్రహం చాలా గట్టిగా ఉంది అని నమ్మకం విశ్వాసంతో ఇక్కడికి రావడం జరిగింది. అన్ని కోరికలు తీరాక అందరూ రావాలని నేను చెప్తున్నాను. అమ్మవారు మాత్రం అనుగ్రహం స్పష్టంగా గట్టిగా ఉంది ఇక్కడ. ఓకే, థ్యాంక్స్.